ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್. ಮನೆಯಲ್ಲಿ ಏನು ತರಕಾರಿ ಇಲ್ವಾ, ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಸಾಂಬಾರನ್ನು ಒಮ್ಮೆ ಟ್ರೈ ಮಾಡಿ. ಒಂದು ಇಡೀ ಕಡಲೆಕಾಳು, ಒಂದು ಇಡೀ ಅಲಸಂದಿ ಕಾಳು ಇದ್ದರೆ ಈ ಸಾಂಬಾರನ್ನು ರೆಡಿ ಮಾಡ್ಕೋಬಹುದು. ಇದರ ಜೊತೆ 2 ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮುದ್ದೆಗಂತೂ ಇದು ಹೇಳಿ ಮಾಡಿಸಿದಂಥ ಸಾಂಬಾರಾಗಿರುತ್ತೆ. ಇಲ್ಲಿ ನಾವು ಒಂದು ಇಡೀ ಕಡಲೆಕಾಳು, ಒಂದು ಇಡೀ ಅಲಸಂದಿ ಕಾಳನ್ನು ರಾತ್ರಿ ಇಡೀ ನೆನೆಸಿದ್ದೀನಿ. ಕಾಳನ್ನು ನಾವು ಕುಕ್ಕರಲ್ಲಿ ಸೇರಿಸ್ಕೊಂಡು ನಂತರ ಒಂದು ಚಿಕ್ಕ ಟೊಮೊಟೊ, ಕಾಳು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು 2 ವಿಸಿಲ್ ಬರೋವರೆಗೂ ಬೇಯಿಸ್ಕೋಬೇಕಾಗಿರತ್ತೆ. ಇಲ್ಲಿ ಮಸಾಲೆಗೆ ರುಬ್ಕೊಳ್ಳೋಣ. ಸ್ವಲ್ಪ ಹಸಿ ಕೊಬ್ಬರಿ, ಈರುಳ್ಳಿ ಹಾಗೂ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಹುರಿಗಡಲೆ, ಅರಿಶಿಣ, ಚಕ್ಕೆ ಲವಂಗ, ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ, ಒಂದು ಅರ್ಧ ಟೊಮೊಟೊ ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆ ಗಸಗಸೆನ ಒಂದು ಅರ್ಧ ಸ್ಪೂನಷ್ಟು ಹುರಿದು ಸೇರಿಸ್ಕೊಳ್ಳಿ. ಹಾಗೆ ಧನಿಯಾ ಪೌಡರನ್ನು ಒಂದು 2 ಸ್ಪೂನು, ಬೆಂದಿರೋ ಕಾಳು ಒಂದು 2 ಸ್ಪೂನಷ್ಟು ಸೇರಿಸ್ಕೊಂಡು ಮಸಾಲೆನ ರುಬ್ಕೊತಾ ಇದ್ದೀನಿ. ನಂತರ ಕುಕ್ಕರನ್ನು ಬಿಸಿ ಮಾಡಿಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿ ಇದು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಒಂದು 2 ಮೀಡಿಯಮ್ ಸೈಜ್ ಆಲೂಗಡ್ಡೆ, ಒಂದು 2 ಬದನೆಕಾಯಿಯನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಗೂ ಕಡಲೆಕಾಳನ್ನು ಸೇರಿಸ್ಕೊಂಡು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು 1 ವಿಸಿಲ್ ಬಂದರೆ ಸಾಕು, ಸಾಂಬಾರು ರೆಡಿಯಾಗಿಬಿಡುತ್ತೆ. ತುಂಬ ಈಸಿಯಾಗಿ ಕುಕ್ಕರಲ್ಲಿ ಈ ಸಾಂಬಾರನ್ನು ರೆಡಿ ಮಾಡ್ಕೋಬಹುದು. ಇದನ್ನು ಮುದ್ದೆ ಜೊತೆ ತಿಂತಾಯಿದ್ರೆ ಒಂದಲ್ಲ 2 ಮುದ್ದೆ ಊಟ ಮಾಡಬಹುದು, ಅಷ್ಟೊಂದು ಚೆನ್ನಾಗಿರುತ್ತೆ. ರಾಗಿಯಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಮೂಳೆಗಳನ್ನು ಸಹ ಬಲಗೊಳಿಸುತ್ತೆ. ಆದಷ್ಟು ದಿನದಲ್ಲಿ ಒಮ್ಮೆ ಆದರೂ ಮುದ್ದೆನ ತಿನ್ನೋದಕ್ಕೆ ಪ್ರಯತ್ನ ಪಡಿ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.